ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎಚ್ಚರಿಕೆ: ವೃಷಭ ರಾಶಿಯವರೇ, ಮಾರ್ಚ್ ತಿಂಗಳಲ್ಲಿ ಯುಗಾದಿ ನಂತರ ಈ ಮಹಿಳೆ ಮಾತ್ರ ನಿಮ್ಮ ಜೊತೆಗೆ ಇರುತ್ತಾಳೆ. ಆಕೆ ಹೆಸರು ಮತ್ತು ಅವಳು ಮತ್ತು ನಿಮ್ಮೊಂದಿಗೆ ಇರುವಂತಹ ಸಂಬಂಧವನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಸ್ನೇಹಿತರೆ, ಈ ರಾಶಿ ಚಕ್ರದಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಅದೃಷ್ಟದ ಸಮಯ ಪ್ರಾರಂಭವಾಗುತ್ತಿದೆ. ಯುಗಾದಿ ನಂತರ ಹೊಸ ಪಂಚಾಂಗ ಪ್ರಾರಂಭ. ಹಿಂದೂಗಳ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಶುರುವಾಗುತ್ತಿದೆ. ಈ ಸಮಯದಲ್ಲಿ ಗ್ರಹಗಳ ವಿಶೇಷವಾದ ಸ್ಥಾನ ಬದಲಾವಣೆಯು ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಜೀವನದಲ್ಲಿ ಬಹುದೊಡ್ಡದಾದ ಸಂಗತಿಗಳು ನಡೆಯುವುದಕ್ಕೆ ಶುರುವಾಗುತ್ತದೆ. ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಕೇವಲ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೊತೆ ನಿಲ್ಲುತ್ತಾಳೆ. ಉಳಿದ ಯಾರ ಮೇಲೂ ಕೂಡ ನಂಬಿಕೆ ಇಡಬೇಡಿ. ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀ ದೇವಿಯ ರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅವಳ ಹೆಜ್ಜೆಗಳು ಎಷ್ಟು ಶುಭವಾಗಿರುತ್ತವೆ ಅಂದರೆ ನೀವು ನಂಬೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನೆಯ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಸಂಪೂರ್ಣ ನೀವು ಅದೃಷ್ಟವಂತರಾಗ್ತೀರಾ. ಅವಳ ಹೆಜ್ಜೆ ಅಷ್ಟೊಂದು ಶುಭವಾಗಿರುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತವೆ. ನಿಮ್ಮ ಜೀವನದಿಂದ ಬಡತನ ಮತ್ತು ದಾರಿದ್ರ್ಯ ಶಾಶ್ವತವಾಗಿ ದೂರ ಮಾಡಿಬಿಡುತ್ತಾಳೆ. ಆದರೆ ಪ್ರಶ್ನೆ ಏನೆಂದರೆ, ಮಾರ್ಚ್ ತಿಂಗಳು ಯಾವ ದಿನ ಅವಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ? ಇದರ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ವೃಷಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಅವಳನ್ನು ಗುರುತಿಸುವಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಅವಳು ನಿಮ್ಮನ್ನು ಬಿಟ್ಟು ಹೋಗ್ತಾಳೆ. ಏಕೆಂದರೆ ಒಮ್ಮೆ ನಿಮ್ಮ ಜೀವನಕ್ಕೆ ಅವಳು ಬಂದ ನಂತರ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಅವಳನ್ನು ನಿಮ್ಮಿಂದ ದೂರ ಮಾಡಿಬಿಡುತ್ತದೆ. ಖಂಡಿತವಾಗಿ. ಏಕೆಂದರೆ ಈ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಒಮ್ಮೆ ಅವಳು ನಿಮ್ಮ ಜೀವನದಿಂದ ಹೊರಟು ಹೋದರೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಹಾಗಾದರೆ ಅವಳು ಯಾರು? ಅವಳು ಎಲ್ಲಿರುತ್ತಾಳೆ? ಅವಳು ನಿಮ್ಮ ಪಕ್ಕದ ಮನೆಯವರ ಅಥವಾ ಸಂಬಂಧಿಕರ ಅಥವಾ ಅನ್ಯರ? ಸಂಪೂರ್ಣವಾಗಿ ಬೇರೆಯವರ? ಈ ಎಲ್ಲ ಪ್ರಶ್ನೆಗಳಿಗೂ ಸಂಪೂರ್ಣವಾದ ಉತ್ತರವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅವಳ ಹೆಸರು, ಅವಳನ್ನು ಗುರುತಿಸುವಂತಹ ವಿಧಾನ, ಅವಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುವಂತಹ ವಿಚಾರವನ್ನ ಕೂಡ ಹೇಳಿಕೊಡ್ತೇನೆ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಪರಿವರ್ತನೆಯನ್ನ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಕಾರಾತ್ಮಕ ತೊಂದರೆ, ಬಡತನ, ದಾರಿದ್ರ್ಯ ಎಲ್ಲವನ್ನ ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಪವರ್ಫುಲ್ ಆಗಿರುವಂತಹ ಪರಿಹಾರವನ್ನ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲವಾರು ಬಾರಿ ನಾವು ನಮ್ಮ ಪಕ್ಕದಲ್ಲಿರುವಂತಹ ಜನರ ಮೌಲ್ಯವನ್ನ ಗುರುತಿಸುವಲ್ಲಿ ವಿಫಲರಾಗ್ತೀವಿ. ಏಕೆಂದರೆ ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳ ಬಗ್ಗೆ ನಾವು ತಿಳಿದುಕೊಳ್ಳದೆ ಹೋಗ್ತೀವಿ. ಅದೇ ತಪ್ಪುಗಳನ್ನ ಸಹ ನೀವು ಮಾಡುತ್ತಾ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಈ ತಪ್ಪು ಆಗಬಾರದೆಂದು ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇನೆ. ಆದ್ದರಿಂದ ಶಾಂತವಾಗಿರುವಂತಹ ಜಾಗದಲ್ಲಿ ಕುಳಿತು ವಿಡಿಯೋವನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ದೊಡ್ಡ ರೀತಿಯಲ್ಲಿ ಬದಲಾವಣೆ ಆಗೋದಕ್ಕೆ ಈ ಸಮಯ ಸೂಕ್ತವಾಗಿದೆ. ದೇವರ ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಬರುತ್ತಿರುವಂತಹ ಈ ಮಹಿಳೆ ಖಂಡಿತವಾಗಿ ವಜ್ರದ ಒಂದು ವಿಶೇಷವಾದ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಯಾವಾಗಲೂ ಕೂಡ ಮುಖದಲ್ಲಿ ಹೊಳಪಿರುತ್ತದೆ, ಮನಸ್ಸಿನಲ್ಲಿ ಶುದ್ಧತೆ ಇರುತ್ತದೆ. ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಸಾಧ್ಯವಾದರೆ ಅವರು ಶ್ರೀಮಂತಿಕೆ, ನೆಮ್ಮದಿ, ಅಷ್ಟ ಐಶ್ವರ್ಯವನ್ನ ಕೊಟ್ಟು ಸಂತೋಷದ ಜೀವನವನ್ನ ಬರಮಾಡಿಕೊಳ್ಳುವಂತಹ ವಿಶೇಷವಾದ ಸೂತ್ರಗಳನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾರೆ. ಖಂಡಿತವಾಗಿ ಸ್ನೇಹಿತರೆ, ನೀವು ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಟುಕೊಂಡಿದ್ದೀರಾ, ಕನಸುಗಳನ್ನ ಕಟ್ಟಿಕೊಂಡಿದ್ದೀರಾ. ನಿಮ್ಮ ಕೊನೆಯ ಆಸೆ ಈಗ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕೆಂದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಪರಿಶ್ರಮದಿಂದ ಮಾತ್ರ ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಖಂಡಿತವಾಗಿ ಮಾನವರು ಪರಿಶ್ರಮ ಪಟ್ಟರೆ 2 ಹೊತ್ತಿನ ಊಟವನ್ನ ಮಾತ್ರ ಸಂಪಾದನೆ ಮಾಡಬಹುದು. ಆದರೆ ಒಬ್ಬನ ಅದೃಷ್ಟ ಹೊಳೆಯುತ್ತಿದ್ದರೆ ಅವನು ಕೆಲವೇ ದಿನಗಳಲ್ಲಿ ಕುಳಿತುಕೊಂಡೇ ಶ್ರೀಮಂತನಾಗಬಹುದು. ನಿಮ್ಮ ಸುತ್ತಮುತ್ತಲು ನೀವು ಹಲವಾರು ಜನರನ್ನ ನೋಡಿರಬಹುದು. ಅವರು ಹೆಚ್ಚು ಕೆಲಸ ಮಾಡೋದಿಲ್ಲ, ಹೆಚ್ಚು ಶ್ರಮವೂ ಪಡೋದಿಲ್ಲ, ಆದರೂ ಕೂಡ ಕೋಟ್ಯಾಧಿಪತಿಗಳಾಗಿ ಜೀವನದಲ್ಲಿ ಬದುಕುತ್ತಿದ್ದಾರೆ. ಅದರ ಹಿಂದಿರುವ ಕಾರಣ ಏನು ಗೊತ್ತೇ? ಅವರ ಜೀವನದಲ್ಲಿ ಒಬ್ಬ ಮಹಿಳೆಯ ಆಶೀರ್ವಾದ ಖಂಡಿತವಾಗಿ ಮತ್ತು ಅವರ ಬೆಂಬಲವಿದೆ. ಅದರಿಂದಾಗಿ ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀ ದೇವಿಯ ನೆರಳಿನಂತೆ ಇರುತ್ತಾಳೆ. ಇದೀಗ ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯ ಮಹಿಳೆ ಪ್ರವೇಶವಾಗುತ್ತದೆ ಮತ್ತು ನೀವು ಕೂಡ ಬೇಗನೆ ಧನಿಕರಾಗುವಂತಹ ಸಮಯಕ್ಕೆ ಕಾಲಿಟ್ಟಿದ್ದೀರಾ. ಆದರೆ ಆ ಮಹಿಳೆಯನ್ನ ಸರಿಯಾಗಿ ಗುರುತಿಸಿ ಅವಳನ್ನ ಕೋಪಗೊಳಿಸುವಂತಹ ತಪ್ಪನ್ನ ಎಂದಿಗೂ ಕೂಡ ಮಾಡಬೇಡಿ. ಏಕೆಂದರೆ ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ. ಮಾರ್ಚ್ 2026 ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಈ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ, ಚೈತ್ರ ನವರಾತ್ರಿ ಮತ್ತು ರಾಹು ಶನಿ ಮಹಾಗ್ರಹ ಯೋಗ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ವಿಶೇಷವಾಗಿ ಯುಗಾದಿ ಹಬ್ಬ ಹೊಸ ಪಂಚಾಂಗವನ್ನು ತೆರೆಯುವಂತಹ ಸಮಯ. ಈಗ ಗ್ರಹಗಳ ಬದಲಾವಣೆ ಕೂಡ ಉಂಟಾಗುತ್ತದೆ. ಇದರಿಂದಾಗಿ ಈ ತಿಂಗಳಲ್ಲಿ ಬಹಳಷ್ಟು ನಕಾರಾತ್ಮಕ
ಶಕ್ತಿಗಳು, ಸಕಾರಾತ್ಮಕ ಶಕ್ತಿಗಳು ಜಾಗೃತವಾಗಿರುತ್ತದೆ. ಆದ್ದರಿಂದ ಈ ಸಮಯ ನೀವು ಜಾಗರೂಕರಾಗಿರುವುದು ಉತ್ತಮ. ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯುತ್ತವೆ ಮತ್ತು ದುಃಖದ ಸಮಯ ಬಂದಾಗ ಬಹುತೇಕ ಎಲ್ಲರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವಂತವರು ಮಾತ್ರ ನಿಜವಾದ ನಿಮ್ಮವರಾಗಿರುತ್ತಾರೆ. ಇದು ಅದೇ ಸಮಯ. ನಿಮ್ಮ ಜೀವನದಲ್ಲಿ 4 ಜನರು ನಿಮ್ಮ ಕೆಲಸಕ್ಕೆ ಬರುವಂತಹ ಸಮಯ. ಖಂಡಿತವಾಗಿ ಅವರು ಯಾರು, ಅವರನ್ನ ನೀವು ಗುರುತಿಸುವುದು ಹೇಗೆ? ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಖಂಡಿತವಾಗಿಯೂ ಈ ಒಂದು ಸಮಯ, ಒಂದು ವಿಷಯ ಖಚಿತ. ಆ ಜನರನ್ನ ಕೈ ಹಿಡಿದರೆ ನೀವು ಕೂಡ ಬಂಗಾರದಂಥ ಬಾಳನ್ನ ಬರಮಾಡ್ಕೊಳ್ಬಹುದು. ನೀವು ಕೂಡ ನಿಮ್ಮ ಜೀವನವನ್ನ ಸ್ವರ್ಗದಂತೆ ಸುಂದರವಾಗಿಸಬಹುದು. ಆದರೆ ನೀವು ಇವತ್ತಿನ ಒಂದು ವಿಡಿಯೋವನ್ನ ನೋಡ್ತಾ ತಪ್ಪು ಜನರ ಸಂಘದಲ್ಲಿದ್ದರೆ, ಅವರ ಮಾತುಗಳನ್ನ ಕೇಳ್ತಾ ಹೋದರೆ ಮಾರ್ಚ್ ತಿಂಗಳು ಅದೃಷ್ಟ ಕೈ ಬಿಟ್ಟು ಹೋಗುತ್ತದೆ. ನಿಮ್ಮ ಅದೃಷ್ಟವನ್ನ ನೀವೇ ಕೈಯಿಂದ ಕಳೆದುಕೊಳ್ಳುವಂತಹ ಸಂದರ್ಭ ಎದುರಾಗುತ್ತದೆ. ಆದ್ದರಿಂದ ಯೋಚನೆ ಮಾಡಿ. ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ ತಪ್ಪದೆ ಒಳ್ಳೆಯ ವಿಷಯಗಳಿಗೆ ಮಾತ್ರ ಗಮನ ಕೊಡಬೇಕು. ಕೆಟ್ಟವರ ಸಹವಾಸದಿಂದ ಹಿಂದಿನಿಂದಲೇ ದೂರವಾಗಬೇಕು. ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆ ಬರೋದಕ್ಕೂ ಮುನ್ನ ಮನಸಾರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರೀತಿಯ ಒಂದು ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಮಾರ್ಚ್ ತಿಂಗಳು 2026ರಲ್ಲಿ ನಿಮಗೆ ದೊಡ್ಡ ಸಂತೋಷದ ಸುದ್ದಿ ಸಿಗುತ್ತದೆ. ಈಗ ಪ್ರಶ್ನೆ ಹೇಳುತ್ತದೆ, ಮಾರ್ಚ್ 2026 ಯುಗಾದಿ ನಂತರ ನಿಮ್ಮ ಜೊತೆ ನಿಂತುಕೊಳ್ಳುವಂಥವರು ಯಾರು? ನಿಮಗೆ ದ್ರೋಹ ಮಾಡುವಂಥವರು ಯಾರು? ಗುರುತಿಸಬೇಕು. ಖಂಡಿತ ಈ ಮಾತನ್ನ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಸಂಘರ್ಷವನ್ನ ಎದುರಿಸಬೇಕಾಗಿ ಬರೋದಿಲ್ಲ. ಏಕೆಂದರೆ ಈ ತಿಂಗಳು ಸಂಬಂಧಗಳ ಪರೀಕ್ಷೆ ನಡೆಯುತ್ತದೆ. ಆದ್ದರಿಂದ ಅತ್ಯುತ್ತಮವಾಗಿ ನಿಮ್ಮ ಜೀವನದಲ್ಲಿ ಕೇವಲ ತೋರಿಕೆಯ ಸಂಬಂಧ ಹೊಂದಿರುವಂತಹ ಜನರು ಸಂಪೂರ್ಣವಾಗಿ ದೂರವಾಗ್ತಾರೆ. ಮಾರ್ಚ್ 2026 ಯುಗಾದಿ ನಂತರ ನಿಮ್ಮ ಮುಂದೆ ಸತ್ಯವನ್ನ ಹೊರತರುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ನಿಮ್ಮ ಜೊತೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಂಡಂತಹ ಜನರು ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲರೂ ಕೂಡ ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವವರು ಕೇವಲ ನಿಮ್ಮೊಂದಿಗೆ ಕೊನೆಯವರೆಗೂ ನಿಂತುಕೊಳ್ಳುವಂತಹ ಕೆಲವೇ ಜನರು. ಈಗ ಪ್ರಶ್ನೆ ಎಂದರೆ ಅವರು ಯಾರು? ಅವರನ್ನು ಹೇಗೆ ಗುರುತಿಸಬೇಕು? ಖಂಡಿತವಾಗಿ ಅವರನ್ನು ನೀವು ಗುರುತಿಸೋದಕ್ಕೆ ಸುಲಭವಾದ ಸಂಕೇತಗಳನ್ನು ದೇವರು ಕೊಡ್ತಾರೆ. ಅವರ ಹೆಸರು ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ. ಅವರ ಜೀವನ ವಿಶೇಷವಾಗಿರುತ್ತದೆ. ಅವರ ಸ್ವಭಾವ ಅದ್ಭುತವಾಗಿರುತ್ತೆ. ಅವರ ಹೆಸರನ್ನ ನೀವು ಕೇಳಿದ ತಕ್ಷಣ ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತೀರಾ. ಏಕೆಂದರೆ ನಿಮ್ಮ ಅಂದಾಜು ಬಹುತೇಕ ಸರಿಯಾಗಿರುತ್ತದೆ. ಖಂಡಿತ ಆ ಹೆಸರಿನ ಮಹಿಳೆ ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಸ್ನೇಹಿತರಾಗಿರ್ತಾರೆ, ನಿಮ್ಮ ಸಹೋದ್ಯೋಗಿ ಆಗಿರಬಹುದು. ಆದರೆ ನಿಮಗೆ ಅವರ ಬಗ್ಗೆ ಸಂಪೂರ್ಣವಾಗಿ ಅರಿವಾಗಿರೋದಿಲ್ಲ. ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ, ಸಂಪೂರ್ಣವಾದ ವಿಶೇಷತೆಯಿಂದ ತುಂಬಿರುವಂತಹ ಒಂದು ದಿವ್ಯವಾದ ಬೆಳಕನ್ನು ತರುವಂತಹ ಅದ್ಭುತವಾದ ಸಮಯ. ಅಷ್ಟೇ ಅಲ್ಲದೆ ಈ ಕಲಿಯುಗದಲ್ಲಿ ಯಾರೂ ಕೂಡ ನಮಗೆ ನಿಜವಾದ ಸಹಾಯವನ್ನು ಮಾಡೋದಿಲ್ಲ. ಅದರಲ್ಲೂ ಕೂಡ ಒಂದು ನಿಜವಾದ ಸಹಾಯ ನಿಮಗೆ ಸಿಗುತ್ತಿದೆ ಎಂದರೆ ನೀವು ಅದೃಷ್ಟವಂತರು ಮತ್ತು ನಿಮ್ಮ ಜೀವನದಲ್ಲಿ ಮುಂದೆ ಸಾಗುವಂತಹ ಆಸೆ ಮೂಡುತ್ತದೆ. ಆದರೆ ಯಾರು ನಿಮ್ಮ ಜೀವನದಲ್ಲಿ ತಪ್ಪು ಜನರ ಸಂಘದಲ್ಲಿ ಇರ್ತಾರೋ ಅಂಥವರು ತಪ್ಪುಗಳನ್ನು ಕೇಳ್ತಾ ಹೋದರೆ, ತಪ್ಪುಗಳನ್ನು ಮಾಡ್ತಾ ಹೋದರೆ ಬಂದಂತಹ ಅದೃಷ್ಟವನ್ನು ಕೈಯಾರೆ ಕಳೆದುಕೊಳ್ಳಬಹುದು. ನಿಮ್ಮ ಜೀವನ ಸಂಪೂರ್ಣವಾಗಿ ಹಾಳಾಗಬಹುದು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಮನಸ್ಸಿನಲ್ಲಿ ದೇವರ ಭಕ್ತಿಯನ್ನು ಸಂಪೂರ್ಣವಾಗಿ ನೆನೆಸಿಕೊಳ್ಳಿ. ಈ ಸಮಯದಲ್ಲಿ ಸ್ವಾರ್ಥಿ ಜನರು ನಿಮ್ಮ ಜೀವನವನ್ನು ನರಕವಾಗಿಸಬಹುದು. ನಿಮಗೆ ಜೀವನ ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದೆ ಎಂದು ತೋರುತ್ತದೆ. ಆದರೆ ಒಳಗೆ ಕೆಲವು ತಪ್ಪು ಜನರು ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಬರುವ ಸಮಸ್ಯೆಗಳು ಮತ್ತು ಕಷ್ಟಗಳು ಈ ಜನರ ಕಾರಣದಿಂದಲೇ ಬರುತ್ತವೆ. ಏಕೆಂದರೆ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಅವರು ನಿಮಗೆ ತಪ್ಪು ಸಲಹೆ ನೀಡಿ ನಿಮ್ಮ ಕೆಲಸವನ್ನು ಹಾಳು ಮಾಡ್ತಾರೆ. ಎಲ್ಲ ಕಡೆ ನಿಮ್ಮ ಕೆಟ್ಟ ಮಾತುಗಳನ್ನು ಹೇಳ್ತಾರೆ. ನಿಮ್ಮ ಬಗ್ಗೆ ದುರ್ಬಲವಾಗಿಸಲು ಪ್ರಯತ್ನ ಪಡ್ತಾರೆ. ಆದ್ದರಿಂದ ನೀವು ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳಿ. ಮಾರ್ಚ್ 2026 ಯುಗಾದಿ ನಂತರ ನಿಮಗೆ ಕೆಲವು ಸೂಚನೆಗಳು ಸಿಗುತ್ತದೆ. ಅವುಗಳಿಂದ ನೀವು ಯಾರು ಒಳ್ಳೆಯವರು, ಯಾರು ನಿಮ್ಮವರು ಮತ್ತು ಯಾರು ನಿಮ್ಮ ಪರರು ಎಂದು ತಿಳಿದುಕೊಳ್ಳಬಹುದು. ಆ ಸೂಚನೆಗಳು ಯಾವುದು? ಅದನ್ನು ತಿಳಿಯಲು ನಾವು ಯಾವ ರೀತಿ ಗಮನವನ್ನು ಕೊಡಬೇಕು, ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಒಬ್ಬ ಆಪ್ತ ವ್ಯಕ್ತಿ ಅಕಸ್ಮಾತ್ ಸ್ವಲ್ಪ ವಿಭಿನ್ನವಾಗಿ ಕಾಣಲು ಪ್ರಾರಂಭಿಸುತ್ತಾನೆ. ಅವನು ಅಥವಾ ಅವಳು ಸಣ್ಣ ಸಣ್ಣ ವಿಷಯಗಳಲ್ಲಿಯೇ ನಿಮಗೆ ಸಲಹೆ ಕೊಡಲು ಪ್ರಾರಂಭಿಸುತ್ತಾರೆ. ಇದನ್ನ ಮಾಡಬೇಡ, ಹೀಗೆ ಮಾಡು. ಅಕಸ್ಮಾತ್ ನಿಮಗೆ ದೇವರು ನಿಮ್ಮ ಸಹಾಯ ಮಾಡುತ್ತಿರುವಂತೆ ಅನಿಸಬಹುದು. ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಕೆಡುಕಾಗುವ ಮೊದಲೇ ಎಚ್ಚರಿಸುತ್ತಾನೆ. ಆ ಕೆಲಸ ಮಾಡಬೇಡ ಎಂದು, ಅಲ್ಲಿ ಜಾಗರೂಕರಾಗಿರಬೇಕು ಎಂದು ಸಲಹೆಯನ್ನು ನೀಡ್ತಾರೆ. ಏಕೆಂದರೆ ನಾವು ಹೇಳದೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ನಮ್ಮ ಹೃದಯಕ್ಕೆ ಹತ್ತಿರವಾದವರು ಮಾತ್ರ. ನಾವು ಏನು ಮಾಡಲು ಹೋಗುತ್ತಿದ್ದೇವೆ, ನಮ್ಮ ಅಭ್ಯಾಸಗಳು ಹೇಗಿವೆ, ಯಾವ ಸ್ಥಳದಲ್ಲಿ ನಾವು ಏನು ಮಾಡಬೇಕು, ಇವುಗಳನ್ನು ನಮ್ಮ ಆಪ್ತರು ಮಾತ್ರ ತಿಳಿದುಕೊಳ್ಳಬಲ್ಲರು. ಮಾರ್ಚ್ 2026 ಯುಗಾದಿ ನಂತರ ನಿಮಗೆ ಅಂತಹ ಒಬ್ಬ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ. ಅವರು ನೀವು
ಹೇಳದೇ ಇದ್ದರೂ ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ತಾರೆ. ಅವರು ನಿಮಗೆ ಸಲಹೆ ಕೊಡ್ತಾರೆ, ಇದನ್ನು ಮಾಡು ಅಥವಾ ಇದನ್ನು ಮಾಡಬೇಡ ಎಂದು. ಆದ್ದರಿಂದ ಅವರ ಕೈಯನ್ನು ನೀವು ಬಿಟ್ಟು ಕೊಡಬೇಡಿ, ಏಕೆಂದರೆ ಅವರು ಮಾರ್ಚ್ 2026ರಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಭಾಗ್ಯಶಾಲಿ ವ್ಯಕ್ತಿಯಾಗಬಹುದು. ಈಗ ಎರಡನೇ ಸಂಕೇತ, ನಿಮಗೆ ಯಾವುದು ಸಿಗುವುದು ಆ ವಿಷಯವನ್ನು ತುಂಬ ಗಮನದಿಂದ ಕೇಳಿ. ಒಬ್ಬ ಮಹಿಳೆ ಅಥವಾ ಸ್ನೇಹಿತ, ನಿಮ್ಮ ಬಹಳ ಕಾಲದಿಂದ ನಿಮ್ಮಿಂದ ದೂರವಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ನಾವು ಶಾಲೆಯ ಕೆಲವು ಸ್ನೇಹಿತರನ್ನ ಇನ್ನೂ ನೆನಪಿಸಿಕೊಳ್ತೇವೆ. ಅನೇಕ ವರ್ಷಗಳ ನಂತರ ಅವರು ಹಠಾತ್ತನೆ ಮತ್ತೆ ನಮ್ಮನ್ನ ಭೇಟಿ ಮಾಡುವಂತಹ ಸಂದರ್ಭ ಬರುತ್ತದೆ. ಯಾವುದೇ ಹಳೆಯ ಸಂಬಂಧಿ ಹಲವು ವರ್ಷಗಳಿಂದ ನಿಮಗೆ ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಕೂಡ ಮತ್ತೆ ಹಠಾತ್ತನೆ ಸಂಪರ್ಕಕ್ಕೆ ಬರುತ್ತಾರೆ. ಹಲವು ವರ್ಷಗಳ ಹಿಂದೆ ನೀವು ತಿಳಿದೋ ತಿಳಿದೇ ಸಂಪರ್ಕ ಕಡಿದು ಹೋಗಿದ್ದರೆ ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದು. ಈ ಬಾರಿ ಅವರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಎಂದರೆ ಒಂದು ದೊಡ್ಡ ಉದ್ದೇಶದೊಂದಿಗೆ ಬಂದಿರುತ್ತಾರೆ. ಅವರು ನಿಮ್ಮ ಜೊತೆ ಒಂದು ದೊಡ್ಡ ಯೋಜನೆ ರೂಪಿಸಲು ಬಂದಿರಬಹುದು. ಆ ಯೋಜನೆ ನಿಮ್ಮದ್ದು ಅಲ್ಲ, ವ್ಯಕ್ತಿಯದ್ದು ಅಲ್ಲ, ಅದು ದೇವರ ರೂಪಿಸಿದಂತಹ ಯೋಜನೆ. ನೀವು ಅವರನ್ನ ಅಥವಾ ಅವಳನ್ನ ಭೇಟಿ ಮಾಡಿದರೆ ಅದು ನಿಮ್ಮ ಭಾಗ್ಯವನ್ನು ಎಚ್ಚರಿಸುವಂತಹ ಸಮಯವಾಗಿರುತ್ತದೆ. ಖಂಡಿತವಾಗಿ ಈ ಸಂಕೇತ ನಿಮ್ಮ ದೌರ್ಬಲ್ಯಗಳನ್ನು ದೂರ ಮಾಡಿ ಅದ್ಭುತವಾದ ಭಾಗ್ಯವನ್ನು ನಿಮ್ಮ ಮನೆ ಬಾಗಿಲಿಗೆ ತರುವಂತಹ ವಿಶೇಷವಾದ ಸಂದರ್ಭ. ಆ ವ್ಯಕ್ತಿ ನಿಮಗೆ ಮುಂದಕ್ಕೆ ಹೋಗಲು ಒಳ್ಳೆಯ ಆಲೋಚನೆಗಳನ್ನು ನೀಡಬಹುದು. ನಿಮ್ಮ ಜೊತೆಗೆ ಸೇರಿ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸಬಹುದು. ಹಾಗಾಗಿ ಹಠಾತ್ತನೆ ನಿಮಗೆ ಒಬ್ಬ ಹಳೆಯ ಸ್ನೇಹಿತ ಸಿಕ್ಕರೆ ಮತ್ತು ಅವನು ಒಳ್ಳೆಯ ವ್ಯಕ್ತಿ ಎಂದು ನಿಮಗೆ ಅನಿಸಿದರೆ ಅವರನ್ನು ದೂರ ಮಾಡಿಕೊಳ್ಬೇಡಿ. ಮಾರ್ಚ್ ಯುಗಾದಿ ತಿಂಗಳು ಅವನು ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸಬಹುದು. ಖಂಡಿತವಾಗಿ ಮೂರನೇ ಸಂಕೇತ, ಯಾವುದು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಅಥವಾ ಇರುತ್ತಾಳೆ, ಅವಳು ನಿಮಗೆ ಯಾವಾಗಲೂ ಕೂಡ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿರುತ್ತೀರಾ. ಬೇರೆ ಜನರಿಗಿಂತ ನೀವು ಅವರ ಮೇಲೆ ಹೆಚ್ಚು ಗಮನ ಕೊಡದೇ ಇರಬಹುದು. ಅವರು ಹುಡುಗ ಆಗಿರಬಹುದು, ಹುಡುಗಿ ಆಗಿರಬಹುದು. ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ಜೀವನದಲ್ಲಿ ಕೆಲವರು ಇರುತ್ತಾರೆ, ಅವರಿಗೆ ಹಣ ಇರೋದಿಲ್ಲ, ಹೆಸರಿರೋದಿಲ್ಲ, ದೊಡ್ಡ ಮನೆ ಇರೋದಿಲ್ಲ. ಆದ್ದರಿಂದ ನಾವು ಅವರನ್ನು ಕೇವಲ ನಮ್ಮ ಸ್ನೇಹಿತರ ಪಟ್ಟಿಯಲ್ಲೂ ಕೂಡ ಇಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅಂತಹ ವ್ಯಕ್ತಿ ಅಪರಿಚಿತರ ಪಟ್ಟಿಯಲ್ಲಿ ಇಟ್ಟಿರ್ತೀವಿ. ಆದರೆ ಅವರಿಗೆ ಹೆಚ್ಚು ಗೌರವ ಕೊಡದೇ ಇರಬಹುದು, ಅವರ ಮನೆಗೆ ಹೋಗದೇ ಇರಬಹುದು, ಹೆಚ್ಚು ವಿಚಾರಿಸದೇ ಇರಬಹುದು, ಏಕೆಂದರೆ ಅವರು ಸಮಾಜದಲ್ಲಿ ಸ್ವಲ್ಪ ಹಿಂದುಳಿದವಂತವರಾಗಿರಬಹುದು. ಆದರೆ ಅಂತಹ ಒಬ್ಬ ವ್ಯಕ್ತಿಯಿಂದ ನಿಮಗೆ ಬಹಳ ದೊಡ್ಡ ಸಹಾಯ ಸಿಗುತ್ತದೆ. ಹಣವಿರುವವರು ನಿಮ್ಮ ಜೊತೆ ನಿಲ್ಲದೆ ಹೋಗಲಿ, ದೊಡ್ಡ ಸಂಬಂಧಿಗಳು ಸಹಾಯ ಮಾಡದೇ ಹೋಗಲಿ, ಈ ವ್ಯಕ್ತಿ ಮಾತ್ರ ನಿಮ್ಮ ಜೊತೆ ನಿಂತುಕೊಳ್ತಾರೆ. ಅವನು ನಿಮಗೆ ಸಹಾಯ ಮಾಡಿದಾಗ ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಅರ್ಥ ಮಾಡಿಕೊಳ್ತೀರಾ. ಖಂಡಿತವಾಗಿ ಹಣವಿರುವಂಥವರು ಮಾತ್ರ ನಮ್ಮ ಜೀವನದಲ್ಲಿ ಸಹಾಯ ಮಾಡುತ್ತಾರೆ ಎನ್ನುವುದು ದೊಡ್ಡ ತಪ್ಪು. ನಮ್ಮ ಆಲೋಚನೆ ಬದಲಾಗಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತದೆ. ನೀವು ಹೆಚ್ಚು ಗಮನ ಕೊಡದೇ ಇದ್ದಂತಹ ವ್ಯಕ್ತಿಯೇ ಈ ಸಮಯದಲ್ಲಿ ನಿಮಗೆ ಅದ್ಭುತವಾದ ದೊಡ್ಡ ಕನಸನ್ನು ನಿಜವಾಗಿಸಲು ಸಹಾಯ ಮಾಡುತ್ತಾರೆ. ಇವನೇ ಆ ಮೂರನೇ ವ್ಯಕ್ತಿ. ಖಂಡಿತ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು, ಆಸೆಗಳು, ಕನಸುಗಳು ನೆರವೇರುವಂತಹ ಸಮಯ ಸಮೀಪಿಸುತ್ತಿದೆ. ಇನ್ನು ಎಲ್ಲರೂ ನಿಮ್ಮನ್ನು ಮೋಸ ಮಾಡಿದರೂ ಕೂಡ, ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದರೂ ಸಹ ನೀವು ಈ ವ್ಯಕ್ತಿಯನ್ನು ನಂಬಬಹುದು. ಏಕೆಂದರೆ ಬಡತನದಿಂದ ಮೇಲಕ್ಕೆ ಬಂದವರು, ಸಮಾಜದಲ್ಲಿ ಅವಮಾನಗಳನ್ನು ಅನುಭವಿಸಿದಂಥವರು ಸಾಮಾನ್ಯವಾಗಿ ಮೋಸ ಮಾಡೋದಿಲ್ಲ. ಅವರು ಸದಾ ನಿಷ್ಠೆಯಿಂದ ಜೊತೆಗಿರುತ್ತಾರೆ. ಈಗ ನಿಮಗೆ ಸಂಕೇತವನ್ನು ತಿಳಿಯುವಂತಹ ಸಮಯ. ತುಂಬ ಗಮನದಿಂದ ಕೇಳಿ, ಇಲ್ಲವಾದರೆ ನೀವು ದೊಡ್ಡ ತಪ್ಪು ಮಾಡಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗ್ರಹಗಳ ವಿಶೇಷ ಶಕ್ತಿ ಸಾಮರ್ಥ್ಯವನ್ನು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರೋದನ್ನು ಕಂಡುಕೊಳ್ಳಬಹುದು. ಗ್ರಹಗಳ ಗೋಚಾರ ಅಂದರೆ ಗ್ರಹಗಳ ಚಲನೆಯ ಬಗ್ಗೆ ಗಮನ ಇರಬೇಕು. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಗ್ರಹಗಳು ಕೂಡ ಮುಖ್ಯವಾದ ಕಾರಣ. ನಿಮ್ಮ ಜೀವನದಲ್ಲಿ ಒಬ್ಬ ಸಂಪೂರ್ಣ ಹೊಸ ವ್ಯಕ್ತಿ ಪ್ರವೇಶ ಮಾಡಬಹುದು. ಕೆಲವೊಮ್ಮೆ ಜೀವನದಲ್ಲಿ ಹೀಗಾಗುತ್ತದೆ, ನಾವು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೇವೆ ಅಥವಾ ಹೊಸ ಸ್ಥಳಕ್ಕೆ ಹೋಗುತ್ತೇವೆ, ಅಲ್ಲಿ ಹಠಾತ್ತನೆ ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿ ಮಾಡುತ್ತೇವೆ. ಮಾರ್ಚ್ 2026 ಯುಗಾದಿ ನಂತರ ಕೂಡ ನಿಮ್ಮ ಜೀವನದಲ್ಲಿ ಹೀಗೆ ಆಗಬಹುದು. ಮೊದಲ ಬಾರಿ ಅವರನ್ನು ನೋಡಿದಾಗ ಅಥವಾ ಹುಡುಗಿಯನ್ನು ನೋಡಿದಾಗ ನಿಮಗೆ ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು. ಆದರೆ ನಂತರ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಾಗ ಅವರ ಆಲೋಚನೆಗಳು ತುಂಬ ವಿಭಿನ್ನವಾಗಿರುತ್ತದೆ. ನಿಮಗೂ ಕೂಡ ಅಂತಹ ಆಲೋಚನೆಗಳು ಬಂದಿರುತ್ತದೆ. ಇಬ್ಬರು ಒಂದೇ ರೀತಿ ಸಾಗೋದ್ರಿಂದ ನಿಮ್ಮಿಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ರೂಪುಗೊಳ್ಳುತ್ತದೆ. ಆ ಬಾಂಧವ್ಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ನೇಹವಾಗಿ, ಸಂಬಂಧವಾಗಿ ಬೆಳೆದು ಬರುವಂತಹ ಸಾಧ್ಯತೆ ಇದೆ. ಮಾರ್ಚ್ 2026 ಯುಗಾದಿ ನಂತರ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ವಿಶೇಷವಾದ ಸಂದರ್ಭಗಳು ನಿರ್ಮಾಣವಾಗುತ್ತದೆ. ನಿಜವಾಗಿ ನೋಡಿದರೆ ನಿಮ್ಮ ಜೀವನ ಸಂಗಾತಿಗಿಂತ ದೊಡ್ಡ ಶುಭ ಚಿಂತಕರು ಈ ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು 4ನೇ ಸಂಕೇತ. ನೀವು ಆ ವ್ಯಕ್ತಿಯನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಅವರೊಂದಿಗೆ ಮಾತನಾಡಿದಾಗ ತುಂಬ ಸಂತೋಷವಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ, ಹೃದಯಕ್ಕೆ ಶಾಂತಿ ಸಿಗುತ್ತದೆ. ಮತ್ತು ಆ 4 ಜನರ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೂಡ ಬರಬಹುದು, ಅವರನ್ನು ಎಲ್ಲಿ ಭೇಟಿ ಮಾಡುತ್ತೇವೆ, ಯಾವಾಗ ಭೇಟಿ ಮಾಡುತ್ತೇವೆ. ನಿಮ್ಮ ಭೇಟಿ ಖಂಡಿತವಾಗಿ ಒಂದು ಉತ್ತಮ ಸ್ಥಳದಲ್ಲೇ ಆಗುತ್ತದೆ. ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಪರಿಚಯ
ವಿಷಯವಾಗಬಹುದು, ಹಳೆಯ ಸಂಬಂಧಿ ಆಗಿರಬಹುದು, ಕೆಲವರು ನಿಮ್ಮ ಪಕ್ಕದಲ್ಲೇ ಇರಬಹುದು, ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಹಲವಾರು ಸಂಬಂಧಿಗಳು ನಿಮಗೆ ಕೆಲಸವಿದ್ದಾಗ ಮಾತ್ರ ನೆನಪಿಸಿಕೊಳ್ತಾರೆ, ಆದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸಂಬಂಧಿ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ನೆನಪಿಸಿಕೊಳ್ತಾ ಇದ್ದಾರೆ. ನೀವು ಆ ವ್ಯಕ್ತಿಯನ್ನು ನಂಬಬಹುದು. ನಿಮ್ಮ ಬಾಲ್ಯದಿಂದಲೂ ನಿಮ್ಮ ಸ್ನೇಹಿತರಾಗಿರುವಂತಹ ಒಬ್ಬ ಮನುಷ್ಯ ನಿಮ್ಮ ಸಕ್ಸಸ್ ಅಲ್ಲಿ ನಿಜವಾಗಿ ಸಂತೋಷ ಪಡುವಂತವನು. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ತಕ್ಷಣವೇ ಅವರನ್ನು ನಿಲ್ಲಿಸುವಂತವನು ಅವನೇ ಆಗಿರಬಹುದು. ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ಇಲ್ಲದಿದ್ದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳುವಂತಹ ಸಹೋದ್ಯೋಗಿ ಆಗಿರಬಹುದು. ಈ ರೀತಿಯಾದ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ. ಸಂಪೂರ್ಣವಾಗಿ ನೀವು ಅವರನ್ನು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ಒಬ್ಬ ಅಪರಿಚಿತ ವ್ಯಕ್ತಿ, ಅವನು ಸ್ವಂತ ಪರಮಾತ್ಮನೇ ಕಳಿಸಿರಬಹುದು. ಮಾರ್ಚ್ 2026 ಯುಗಾದಿ ನಂತರ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂತಹ ವಿಶೇಷ ಸಂದರ್ಭ ಇದಾಗಿದೆ. ನೆನಪಿಡಿ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಸಂಬಂಧಗಳು ನಿಜವಾದ ಸತ್ಯವನ್ನ ತೋರಿಸುವಂತಹ ತಿಂಗಳಾಗಿದೆ. ಅಂದರೆ ಈ ತಿಂಗಳಲ್ಲಿ ಸಂಬಂಧಗಳ ದ್ವಿಮುಖ ಸ್ವಭಾವ ಹೊರಬರಬಹುದು. ನೀವು ಏಕಾಏಕಿ ಕೆಲವು ಕಷ್ಟಗಳಲ್ಲಿ ಸಿಲುಕಬಹುದು. ನಾವು ನಿಮಗೆ ಹೇಳುವ ಹಾಗೆ ಈ ತಿಂಗಳು ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಚೈತ್ರ ನವರಾತ್ರಿ, ಅಮಾವಾಸ್ಯೆ, ಹುಣ್ಣಿಮೆ, ಯುಗಾದಿ ಹಬ್ಬ. ಆದ್ದರಿಂದ ಇದು ಒಂದು ಪರೀಕ್ಷೆಯ ಸಮಯವಾಗಿದೆ. ಅಂದರೆ ಸಂಕಷ್ಟ ಬಂದಾಗಲೇ ಜನರ ನಿಜವಾದ ಮುಖವಾಡಗಳು ಕಾಣಿಸುತ್ತದೆ. ಕೆಲವರು ಕಾರಣಗಳನ್ನು ಹೇಳ್ತಾರೆ, ಕೆಲವರು ಮೌನವಾಗಿ ಬಿಡುತ್ತಾರೆ, ಕೆಲವರು ನಿಮ್ಮಿಂದ ನಿಧಾನವಾಗಿ ದೂರವಾಗ್ತಾರೆ. ಆದರೆ ಈ 4 ಜನರು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ಖಂಡಿತವಾಗಿ ಈಗ ಅವರ ಹೆಸರನ್ನ ತಿಳಿದುಕೊಳ್ಳುವಂತಹ ವಿಶೇಷವಾದ ಸಮಯ. ಅವರು ನಿಮ್ಮ ಜೊತೆ ನಿಂತುಕೊಳ್ತಾರೆ, ಸ್ವಂತ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಜೊತೆಗೆ ಕೇವಲ 4 ಜನರು ಮಾತ್ರ ಇರ್ತಾರೆ. ನೀವು ಕರೆ ಮಾಡದಿದ್ದರೂ ಕೂಡ ಅವರೇ ಮಾಡಿ ನಿಮ್ಮನ್ನ ವಿಚಾರಿಸುತ್ತಾರೆ. ನಿಮ್ಮನ್ನ ಮುಂದೆ ಸಾಗಿಸೋಕೆ ಅವರು ಶತ ಪ್ರಯತ್ನವನ್ನ ಮಾಡ್ತಾರೆ. ಅವರು ಹೆಚ್ಚು ಮಾತನಾಡೋದಿಲ್ಲ, ಯಾವುದೇ ಹಾರಾಟ ತೂರಾಟ ಮಾಡೋದಿಲ್ಲ. ಆದರೆ ಅವರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಒಳಗಿನ ದೊಡ್ಡ ಶಕ್ತಿಯನ್ನ ಅನುಭವಕ್ಕೆ ಸಿಗುವಂತೆ ಮಾಡ್ತಾರೆ. ಜೀವನದಲ್ಲಿ ಈ ರೀತಿಯ ಜನರನ್ನ ಭೇಟಿಯಾಗೋದು ಅಥವಾ ಎದುರಾಗೋದು ಯಾವುದೇ ಕಾರಣದಿಂದಲೇ ಆಗುತ್ತದೆ. ಯಾರೂ ಕೂಡ ಕಾರಣವಿಲ್ಲದೆ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಅವರನ್ನ ಸ್ವಂತ ದೇವರು ಕಳಿಸಿರಬಹುದು. ಬಹುಶಃ ಮಾರ್ಚ್ 2026ರಲ್ಲಿ ನೀವು ದೊಡ್ಡ ಸಂಕಷ್ಟದಲ್ಲಿ ಬೀಳಬಹುದು. ಅದಕ್ಕಾಗಿ ದೇವರು ನಿಮ್ಮ ಜೀವನಕ್ಕೆ ಈ ಜನರನ್ನ ಕಳಿಸಿರಬಹುದು, ಅವರು ನಿಮಗೆ ಸರಿಯಾದ ದಾರಿ ತೋರಿಸಲು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಇದು ಆಕಸ್ಮಿಕವಲ್ಲ, ಏಕೆಂದರೆ ಅಂತರಿಕ್ಷದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯಾದಾಗ ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸ್ಥಿತಿಗತಿಗಳು ಬದಲಾಗುತ್ತದೆ. ಅದು ನಿಮ್ಮ ಜೀವನದಲ್ಲಿ ಯಾರು ನಿಜವಾದಂಥವರು ಯಾರು ನಕಲಿ ಎಂಬುದನ್ನು ಬಹಿರಂಗಪಡಿಸುತ್ತದೆ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತದೆ. ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಾ. ನೀವು ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಳ್ಳಬಹುದು ಯಾರು ನಿಮ್ಮವರು ಎಂದು. ಖಂಡಿತವಾಗಿ ಸಂದರ್ಭದಲ್ಲಿ ನಿಮಗೆ ಕೆಲವೊಂದಿಷ್ಟು ಜನ ದ್ರೋಹ ಮಾಡಿರಬಹುದು, ನಂಬಿಕೆಯಲ್ಲಿ ಮೋಸ ಮಾಡಿರಬಹುದು, ಬಹಳಷ್ಟು ಕಷ್ಟವನ್ನು ಕೂಡ ಕೊಟ್ಟಿರಬಹುದು. ಆದರೆ ಈಗ ಎಲ್ಲವನ್ನ ಸ್ಪಷ್ಟವಾಗಿ ಆಲೋಚನೆಯ ಮೂಲಕ ಅರ್ಥ ಮಾಡ್ಕೊಳ್ತೀರಾ. ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ಎಲ್ಲರೂ ಕೂಡ ಯಶಸ್ವಿಯಾಗೋದಿಲ್ಲ. ಏಕೆಂದರೆ ಯಶಸ್ಸು ಕೇವಲ ಪರಿಶ್ರಮದಿಂದ ಮಾತ್ರ ಬರೋದಿಲ್ಲ. ಸರಿಯಾದ ಜನರ ಜೊತೆ ಇರೋದ್ರಿಂದ, ಸರಿಯಾದ ಸಮಯಕ್ಕೆ ಅದೃಷ್ಟ ಕೈ ಹಿಡಿಯೋದ್ರಿಂದ ಕೂಡ ನೀವು ಯಶಸ್ವಿ ಆಗಬಹುದು. ಈ 4 ಜನರು ನಿಮ್ಮ ಜೊತೆ ನಿಂತಾಗ ನಿಮ್ಮ ಭಾಗ್ಯ ಕೂಡ ಬದಲಾಗುತ್ತದೆ. ಒಟ್ಟಾರೆಯಾಗಿ ಅಂತಹ ಉತ್ತಮ ಸಲಹೆ, ಅವರ ಸಕಾರಾತ್ಮಕವಾದ ಬದಲಾವಣೆ, ಅವರ ಧನಾತ್ಮಕವಾದ ಶಕ್ತಿ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಆದರೆ ಒಂದು ಸರಿಯಾದ ಸಲಹೆಯನ್ನ ನೀವು ಪಡೆದುಕೊಳ್ಬೇಕು. ಒಂದು ಸರಿಯಾದವರ ಜೊತೆ ಒಂದು ಸರಿಯಾದ ಶಕ್ತಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತದೆ. ಆದ್ದರಿಂದ ನಿಮಗೆ ಯಶಸ್ಸಿನ ಹೊಸ ಹಂತ ತಲುಪಿಸುತ್ತದೆ. ಈ ತಿಂಗಳಲ್ಲಿ ಕೆಲವರ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ಕೆಲವರಿಂದ ನೀವು ದೂರವಾಗ್ತೀರಾ. ಇದು ನಿಮ್ಮೊಳಗಿನ ಶಕ್ತಿಯನ್ನ ಬದಲಾಯಿಸುವಂತಹ ಗ್ರಹಗಳ ಸೂಚನೆ. ಯಾರು ಸರಿಯಾದವರು ಯಾರು ತಪ್ಪಾದವರು ಎನ್ನುವುದನ್ನು ತಿಳಿಸುವುದು ಅತ್ಯಂತ ಆಶ್ಚರ್ಯದ ವಿಷಯ. ಏನೆಂದರೆ ನಿಮ್ಮ ಮನಸ್ಸು ಹೇಳುವುದೇ ನಿಜವಾಗುತ್ತದೆ. ಯಾರ ಮೇಲೆ ನಿಮಗೆ ಅನುಮಾನ ಬರುತ್ತದೆಯೋ ಅವರು ನಿಜವಾಗಿ ಕೂಡ ನಿಮ್ಮ ದ್ರೋಹಿಗಳಾಗಿರುತ್ತಾರೆ ಮತ್ತು ನೀವು ನಿಮ್ಮವರೆಂದು ಭಾವಿಸುವಂತವರು ನಿಜವಾಗಿಯೂ ನಿಮ್ಮವರಾಗಿರುತ್ತಾರೆ. ಇದು ಪರೀಕ್ಷೆಯ ಸಮಯ. ಆದ್ದರಿಂದ ಇಲ್ಲಿ ಒಳ್ಳೆಯ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಮತ್ತು ಕೆಟ್ಟ ಜನರು ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪಾತ್ರ ಸಮಾನವಾಗಿದೆ. ಆದ್ದರಿಂದ ಈ ಜನರಲ್ಲಿ ನಿಮಗೆ ಮಹಿಳೆಯರು ಇಬ್ಬರು ನಿಮ್ಮ ಶಕ್ತಿಯಾಗಿ ಮತ್ತು ಎಲ್ಲ ರೀತಿಯ ಒಂದು ವಿಶೇಷವಾದ ಬಲವಾಗಿ ನಿಂತುಕೊಳ್ತಾರೆ. ಆ ಮಹಿಳೆ ಹೆಸರು ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇನ್ನೊಂದು ಮಹಿಳೆಯ ಹೆಸರು ಬಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇವರು ನಿಮ್ಮ ಕುಟುಂಬದ ಸ್ನೇಹಿತರಾಗಿರ್ಬೋದು, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಬಲವಾದ ಒಂದು ಶಕ್ತಿಯ ರೂಪಕವಾಗಿರ್ತಾರೆ. ನಿಮಗೆ ಪದೇ ಪದೇ ಫೋನ್ ಮಾಡಿ ನಿಮ್ಮನ್ನು ವಿಚಾರಿಸ್ಕೊಳ್ತಾರೆ. ನಿಮ್ಮ ಜೊತೆಗೆ ಶಕ್ತಿಯ ರೂಪಕದಲ್ಲಿ ನಿಂತುಕೊಳ್ತಾರೆ. ನಿಮ್ಮನ್ನು ಎಲ್ಲೂ ಕೂಡ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಜೊತೆಗೆ ಎಲ್ಲ ರೀತಿಯ ಕಷ್ಟವನ್ನು ನಿರ್ವಹಿಸುವಂತಹ ಪ್ರಥಮ ವ್ಯಕ್ತಿ ಇವರೇ ಆಗಿರ್ತಾರೆ. ನಿಮಗೆ ದೊಡ್ಡ ಸಹಾಯ ಮಾಡುವಂಥವರು, ನಿಮ್ಮ ಜೊತೆ ನಿಂತುಕೊಂಡು ನಿಮ್ಮ ಮೇಲಿರುವಂತಹ ಶತ್ರುವಿನ ಸಂಚಿನಿಂದಲೂ ಕೂಡ ನಿಮ್ಮನ್ನು ರಕ್ಷಿಸುವಂಥವರು.
ಇದೀಗ 2ನೇ ಸ್ಥಾನದಲ್ಲಿರುವಂತಹ ಒಬ್ಬ ಮಹಿಳೆಯ ಬಗ್ಗೆ ಹೇಳಲು ಬಯಸುತ್ತೇನೆ. ಆ ಮಹಿಳೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಇರಬಹುದು. ವಾಸ್ತವವಾಗಿ ಮಹಿಳೆಯರ ಹೃದಯ ತುಂಬಾನೇ ದೊಡ್ಡದಾಗಿರುತ್ತದೆ. ಅವರ ಮನಸ್ಸಿನಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎನ್ನುವಂತಹ ಭಾವನೆ ಇರುತ್ತದೆ. ಹಾಗೆಯೇ ನಿಮಗೂ ಕೂಡ ಒಳ್ಳೆಯದನ್ನ ಬಯಸುತ್ತಾ ಒಳ್ಳೆಯದನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯ ಹೆಸರು ಕೆ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಕೆ ಅಕ್ಷರದ ಹೆಸರಿನ ಮಹಿಳೆ ನಿಮ್ಮ ಜೀವನದಲ್ಲಿ ದೌರ್ಭಾಗ್ಯವನ್ನ ದೂರ ಮಾಡಿ ನಿಮ್ಮ ದಾರಿಗೆ ಬರುವಂತಹ ಅಡೆತಡೆಗಳನ್ನು ತೆಗೆದುಹಾಕುತ್ತಾಳೆ. ನಿಮ್ಮ ಭಾಗ್ಯವನ್ನ ಮತ್ತಷ್ಟು ಜಾಗೃತಿಗೊಳಿಸುತ್ತಾಳೆ. ಏಕೆಂದರೆ ನಿಮ್ಮ ಮತ್ತು ಅವರ ಗ್ರಹ ನಕ್ಷತ್ರಗಳು ಬಹಳಷ್ಟು ಹೊಂದಾಣಿಕೆಯಾಗುತ್ತಿದೆ. ಮಾರ್ಚ್ 2026 ಯುಗಾದಿಯ ನಂತರ ಈ ಮಹಿಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬೆಳಕಾಗುತ್ತಾಳೆ. ನಿಮ್ಮ ದೊಡ್ಡಗೆ ಸಹಾಯ ಮಾಡುತ್ತಾಳೆ. ಆದ್ದರಿಂದ ಅವರೊಂದಿಗೆ ನೀವು ಸಂಪರ್ಕದಲ್ಲೇ ಇರಬೇಕು. ಅವರ ಮಾತುಗಳನ್ನು ಕೆಟ್ಟದಾಗಿ ತೆಗೆದುಕೊಳ್ಬೇಡಿ. ಅವರ ಜೊತೆ ಹಾಸ್ಯ ಮಾಡೋದಾಗ್ಲಿ ಅಥವಾ ಯಾವುದೇ ರೀತಿಯ ತಪ್ಪು ಮಾತುಗಳನ್ನು ಆಡೋದಾಗ್ಲಿ ಮಾಡಬೇಡಿ. ಎಚ್ಚರಿಕೆಯನ್ನು ವಹಿಸಿ. ಏಕೆಂದರೆ ಅವರು ನಿಮ್ಮಿಂದ ದೂರವಾದರೆ ನಿಮ್ಮ ಪ್ರಗತಿಯೂ ಕೂಡ ನಿಮ್ಮಿಂದ ದೂರವಾಗಬಹುದು. ಇದೀಗ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರಬಹುದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೌರವವನ್ನು ಕೊಡಬೇಕು. ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸಬೇಕು. ಕೃತಜ್ಞತೆ ಭಾವನೆ ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತೆ ಮಾಡ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನಕ್ಕೆ ಮೌಲ್ಯಯುತವಾಗಿದೆ ಎಂದು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಅನುಸರಿಸಬೇಕಾದ ಮಾರ್ಗವನ್ನು ಅನುಸರಿಸಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಅದೃಷ್ಟವನ್ನ ನೀವೇ ಬಲಪಡಿಸಿಕೊಳ್ಳುವಂತಹ ಶಕ್ತಿ ಆಗ್ಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.